ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಾಕ್ಯ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಕಣ್ಣಿನ ರೆವೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನ ರೆವೆಯನ್ನು ಯೋಚಿಸದೆ ಏಕೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದ ಅನೇಕ ಜನರು ನಮ್ಮ ಬಗ್ಗೆ ಯೋಚನೆ ಮಾಡದೆ, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡದೆ, ನಮ್ಮ ಸೇವೆಯ ಬಗ್ಗೆ ಯೋಚನೆ ಮಾಡದೆ, ನಮ್ಮ ವ್ಯಾಪಾರದ ಬಗ್ಗೆ ಯೋಚನೆ ಮಾಡದೆ, ನಮ್ಮ ಮಕ್ಕಳದ ಬಗ್ಗೆ ಯೋಚನೆ ಮಾಡದೆ, ಬೇರೆಯವರ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು, ಬೇರೆಯವರ ಸೇವೆಯ ಬಗ್ಗೆ ಯೋಚನೆ ಮಾಡೋದು ಮತ್ತು ಬೇರೆಯವರ ಕುಟುಂಬ ಬಗ್ಗೆ ಮಾತನಾಡೋದು, ಬೇರೆ ವ್ಯಕ್ತಿ ಬಗ್ಗೆ ಮಾತನಾಡುವುದು. ಅದಕ್ಕೆ ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಒಳಗೆ ನೀನು ನೋಡು, ನೀನು ಹೇಗೆ ಇದ್ದಿದ್ದಂತ. ಅದಕ್ಕೆ ಪ್ರಿಯರೇ, ನಾವು ಜನರಿಗೆ ಐಡಿಯಾ ಕೊಡೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಹೇಗಿದ್ದೇವೆ ಅಂತ ನಾವು ನೋಡಿಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆಯಾ, ಸೇವೆ ಮಾಡ್ತಾ ಇದ್ದೇವೆಯಾ, ವಾಕ್ಯ ಓದ್ತಾ ಇದ್ದೇವೆಯಾ, ದೇವರ ಭಯಭಕ್ತಿಯಲ್ಲಿ ಇದ್ದೇವೆ ಅಂತ ನಮ್ಮನ್ನು ನಾವು ನೋಡ್ಕೋಬೇಕು. ಆವಾಗ ಜನರನ್ನು ನಾವು ಕಲಿಸುವಾಗ ಜನರ ಮೇಲೆ ಪ್ರಭಾವ ಬೀರುತ್ತದೆ. ನಮ್ಮ ಕುಟುಂಬದಲ್ಲಿ ನಾವು ಸಮಾಧಾನವಾಗಿ ಇದ್ದರೆ, ನಾವು ಯಾವಾಗ ಜನರ ಕುಟುಂಬದಲ್ಲಿ ಹೋಗಿ ಸಮಾಧಾನದ ಬಗ್ಗೆ ಹೇಳುತ್ತೇವೆ, ಆವಾಗ ಯೇಸುವಿನ ಸಮಾಧಾನ ಆ ಸ್ಥಳದಲ್ಲಿ ಕಾರ್ಯ ಮಾಡುತ್ತದೆ. ನಮ್ಮನ್ನು ನಾವು ನಮ್ಮ ಕಣ್ಣಿನಲ್ಲಿ ನಾವು ನೋಡಿಕೊಳ್ಳಬೇಕು, ನಮ್ಮ ಕುಟುಂಬದಲ್ಲಿ ನಾವು ನೋಡಿಕೊಳ್ಳಬೇಕು, ನಮ್ಮ ಸೇವೆಯಲ್ಲಿ ಏನು ಕೊರತೆ ಇದೆ ನಾವು ನೋಡಿಕೊಳ್ಳಬೇಕು, ನಮ್ಮ ವ್ಯಾಪಾರದ ಸ್ಥಳದಲ್ಲಿ ಏನು ಕೊರತೆ ಇದೆ ನಾವು ನೋಡಿಕೊಳ್ಳಬೇಕು, ನಮ್ಮ ಮಕ್ಕಳ ಬಗ್ಗೆ ಏನೇನು ಕೊರತೆ ಇದೆ ನಾವು ನೋಡಿಕೊಳ್ಳಬೇಕು. ಯಾವಾಗ ನಮ್ಮನ್ನು ನಾವು ಒಳ್ಳೆ ರೀತಿಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ, ಆವಾಗ ಲೋಕಕ್ಕೆ ಹೋಗಿ ಹಾಗೆ ಹೇಳಲಿಕ್ಕೆ ನಾವು ಪ್ರಾರಂಭ ಆಗುತ್ತದೆ. ಪ್ರಿಯರೇ, ಯಾವಾಗ ನಾವೇ ಕೆಟ್ಟವರಾಗಿ ನಾವೇ ಆ ಸಂಗತಿಗಳನ್ನು ಮಾಡ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ವಾಕ್ಯ ಓದ್ತಾ ಇಲ್ಲ, ಬೈಬಲ್ ಅಧ್ಯಯನ ಮಾಡ್ತಾ ಇಲ್ಲ, ಸೇವೆ ಮಾಡ್ತಾ ಇಲ್ಲ ಮತ್ತು ಉಪವಾಸ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಜನರಿಗೆ ಹಾಗೆ ನಾವು ಕಲಿಸಿದ್ರೆ ಜನರ ಮೇಲೆ ಪ್ರಭಾವ ಬೀರಲ್ಲ. ಪ್ರಿಯರೇ, ನೀನು ಸೇವಕರಿದ್ದಿರ್ಬೋದು, ಯಾರಾದರೂ ಇರ್ಬೋದು, ಈ ವಾಕ್ಯವನ್ನು ಕೇಳ್ತಾ ಇದ್ದಿರ್ಬೋದು, ನಿನ್ನ ಒಳಗೆ ನೀನು ನೋಡಿಕೋ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಭಯಭಕ್ತಿಯಲ್ಲಿ ಇದ್ದೇನೋ, ಪ್ರಾರ್ಥನೆಯಲ್ಲಿ ಇದ್ದೇನೇನೋ ಅಂತ. ಜನರ ಜೀವಿತ ಬಗ್ಗೆ ನಾವು ಮಾತನಾಡಬಾರ್ದು. ಇವ ಹಿಂಗಿದ್ದಾನೆ, ಆತ ಹಿಂಗಿದ್ದಾಳ, ಈ ಪಾಸ್ಟರ್ ಹಾಗಿದ್ದಾನೆ, ಈ ಪಾಸ್ಟರ್, ನಾವು ಅವರ ಬಗ್ಗೆ ಇವ್ರ ಬಗ್ಗೆ ಮಾತನಾಡಲಕ್ಕೆ ನಮಗೆ ಅಧಿಕಾರ ಇಲ್ಲ. ಪ್ರಿಯರೇ, ಅದಕ್ಕೆ ಅಲ್ಲಿ ಯೇಸು ಹೇಳ್ತಾನೆ, ನಿನ್ನ ಕಣ್ಣಿನ ರೆವೆಯನ್ನು ನೀನು ತೊಳೆದುಕೊಂಡರೆ ನಿನ್ನ ಸಹೋದರನ ಕಣ್ಣಿನ ರೆವೆಯನ್ನು ತೊಳಿಲಕ್ಕೆ ನಿನಗೆ ಚೆನ್ನಾಗಿ ಕಾಣಿಸುತ್ತದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮ್ಮನ್ನು ನಾವು ಯಾವಾಗ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ಹಾಗೆ ಜನರಿಗೆ ನೋಡಿಕೊಳ್ತೇವೆ. ಪ್ರಿಯರೇ, ಅದಕ್ಕೆ ನಮ್ಮನ್ನು ನಾವು ನೋಡೋದು ದೃಷ್ಟಿ ಬದಲಾವಣೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಜೀವಿತ ಬದಲಾವಣೆ ಮಾಡಬೇಕು, ನಮ್ಮ ಸೇವೆ ಜೀವಿತ ಬದಲಾವಣೆ ಆಗಬೇಕು, ನಮ್ಮ ನಡೆ ನಮ್ಮ ನುಡಿ ಯೇಸುವಿನ ಹಾಗೆ ಆಗಬೇಕು. ಯಾವಾಗ ಹಾಗೆ ಆಗುತ್ತದೆ, ನಾವು ಜನರಿಗೆ ಏನೇನು ಕಲಿಸ್ತೇವೆ ಅದರ ಮೇಲೆ ಪ್ರಭಾವ ಬೀರುತ್ತದೆ, ಅವರ ಜೀವಿತ ಮೇಲೆ, ಅವರ ಕುಟುಂಬಗಳ ಮೇಲೆ. ಮತ್ತು ನಾವು ಎಲ್ಲೆಲ್ಲಿ ಹೋಗಿ ಯೇಸುವಿನ ಬಗ್ಗೆ ವಾಕ್ಯ ಹೇಳುತ್ತೇವೆ, ಆ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಆ ವಾಕ್ಯ ಜನರ ಹೃದಯವನ್ನು ಬದಲಾಯಿಸುತ್ತದೆ. ಅದಕ್ಕೆ ಪ್ರಿಯರೇ, ನಮ್ಮ ಕಣ್ಣಿನ ರೆವೆಯನ್ನು ನಾವು ಯೋಚಿಸದೆ ಬೇರೆಯವರ ಬಗ್ಗೆ ಯೋಚನೆ ನಾವು ಮಾಡೋದು ಬಿಡೋಣ. ಇಂದಿನಿಂದ ಬೇರೆಯವರ ವಿಷಯದಲ್ಲಿ ತಲೆ ಕೆಡಿಸ್ಕೊಂಬೋದು ನಾವು ಬಿಡೋಣ. ಇವ್ರು ಹಿಂಗಿದ್ದಾರ, ಅವ್ರು ಹಂಗಿದ್ದಾರ, ಅವ ಹಿಂಗಿದ್ದಾನ, ಈಕಿ ಹಿಂಗಿದ್ದಾಳೆ, ಇಂಥವು ಮಾತಾಡಿ ನಮ್ಮನ್ನು ನಾವು ಡಿಸ್ಟರ್ಬ್ ಮಾಡಿಕೊಳ್ಳಬೇಡ್ದು. ಪ್ರಿಯರೇ, ಯಾವಾಗ ಇಂಥವು ನಾವು ಆಡುತ್ತೇವೆ, ಅವಾಗ ನಮ್ಮನ್ನು ನಾವು ಭಯದಲ್ಲಿ ಹೋಗುತ್ತೇವೆ. ನಾವು ಅನೇಕ ಚಿಂತೆ ನಮಗೆ ಕಾಡ್ತಾ ಇರುತ್ತದೆ, ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲೇ ಕಾಣ್ತಾ ಇದೆ. ಅದಕ್ಕೆ ನಾವು ಬೇರೆಯವರಿಗೆ ಬಟ್ ಮಾಡೋ ತೋರಿಸೋದ್ರ ಬಗ್ಗೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ನಾನು ಹೇಗೆ ಇದ್ದೇನೆ ಅಂತ, ನಾನು ಹೇಗಿದ್ದೇನೆ ಅಂತ ನಾವು ನೋಡಿಕೊಂಡರೆ, ನನ್ನ ಕುಟುಂಬ ಹೇಗಿದೆ ನಾವು ನೋಡಿಕೊಂಡರೆ, ನಾವು ಜೀವಿತದಲ್ಲಿ ಈ ಲೋಕದಲ್ಲಿ ನಾವು ಸುಂದರವಾದ ಜೀವನವನ್ನು ಜೀವಿಸ್ತೇವೆ. ಪ್ರಿಯರೇ, ಅದಕ್ಕೆ ನೀವು ಯಾರಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು, ಬೇರೆಯವರ ವಿಷಯದಲ್ಲಿ ನೀವು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮನ್ನು ನೀವು ಪ್ರಾರ್ಥನೆಯಲ್ಲಿ ಬೆಳೀರಿ, ವಾಕ್ಯದಲ್ಲಿ ಬೆಳೀರಿ, ಸೇವೆಯಲ್ಲಿ ಬೆಳೀರಿ ಮತ್ತು ಏನೇನು ನೀವು ಮಾಡ್ತೀರಿ ಆ ಸ್ಥಳದಲ್ಲಿ ನೀವು ಬೆಳೀರಿ. ಮತ್ತು ಯಾವಾಗ ಬೆಳಿತೀರಿ, ಲೋಕಕ್ಕೆ ಹಾಗೆ ಹೇಳ್ತೀರಿ ನೋಡ್ರಿ, ಅವಾಗ ಲೋಕ ಮೇಲೆ ಅದು ಪ್ರಭಾವ ಬೀರುತ್ತದೆ. ಮತ್ತು ಈ ವಾಕ್ಯ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.